ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲರೂ ಹೋಳಿ ಹಬ್ಬವನ್ನ ಆಚರಣೆ ಮಾಡಿರ್ತೀವಿ. ಈ ಆಚರಣೆಯನ್ನು ನಾವು ಬಣ್ಣ ಆಡುವುದು ಅಂತಾನೂ ಕೂಡ ಕರೆಯಬಹುದು. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣ ಹುಣ್ಣಿಮೆಯಂದು ಹೋಳಿ ಹಬ್ಬ ಅಥವಾ ಕಾಮನ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಹೆಚ್ಚು ಮಹತ್ವವಿದೆ. ಸಾಮಾನ್ಯವಾಗಿ ಎಲ್ಲರಿಗೂ ಗುರುತು ಇದು ಒಂದೇ ಹುಡುಗರ ಹಬ್ಬ ಅಂತ. ಆದರೆ ಈ ಹಬ್ಬವನ್ನು ಹುಡುಗಿಯರು ಕೂಡ ಆಚರಣೆ ಮಾಡುತ್ತಾರೆ. ನಾವು ಬಾಲ್ಯದಲ್ಲಿ ಬಣ್ಣವನ್ನ ಆಡುತ್ತಿದ್ದೆವು, ಅದನ್ನು ಈಗಲೂ ಮರೆಯಕ್ಕಾಗಲ್ಲ. ಹಬ್ಬ ಇನ್ನು 15 ದಿನ ಇರುವಾಗಲೇ ನಾವು ಕಟ್ಟಿಗೆಗಳನ್ನ ತುಡುಗು ಮಾಡಲು ಪ್ರಾರಂಭಿಸುತ್ತಿದ್ದೆವು. ಮತ್ತೆ ಮನೆಗೆ ಹೋಗಿ ಪಟ್ಟಿಯನ್ನ ಕಲೆಕ್ಟ್ ಮಾಡುತ್ತಿದ್ದೆವು. ಪಂಚರ್ ಅಂಗಡಿಗಳಿಗೆ ಹೋಗಿ ಟೈರ್ ಗಳನ್ನ ಎಬಸುತ್ತಿದ್ದೆವು ಮತ್ತು ಗಾಡಿಯಲ್ಲಿರುವ ಪೆಟ್ರೋಲ್ ಗಳನ್ನು ಕೂಡ ಕದಿಯುತ್ತಿದ್ದೆವು. ನಂತರ ನಾಳೆ ಬಣ್ಣ ಆಡುವುದಂತ ತಿಳಿದುಕೊಳ್ಳಿ, ಅದರ ಹಿಂದಿನ ದಿನ ಕಾಮನ್ ಅನ್ನ ಸುಡುತ್ತಿದ್ದೆವು. ಜೊತೆಗೆ ರೋಡಿನಲ್ಲಿ ಅಡ್ಡಾಡ್ತಿರುವ ವಾಹನಗಳಿಗೆಲ್ಲ ಅಡ್ಡಾಗಿ ನಿಲ್ಲುತ್ತಿದ್ದೆವು. ಅವರ ಕಡೆಯಿಂದನೂ ಕೂಡ ಹಣವನ್ನು ಕೇಳುತ್ತಿದ್ದೆವು. ಆ ಎಲ್ಲ ಹಣಗಳಿಂದ ಏನಾದರೂ ನಾವು ತಿನ್ನಲಿಕ್ಕೆ ಮಾಡುತ್ತಿದ್ದೆವು. ಉದಾಹರಣೆಗೆ ಚುನ್ಮುರಿ, ಚೋಡ ಮತ್ತು ಅವಲಕ್ಕಿ. ಅಲ್ಲಿ ಎಲ್ಲ ಜನರುಗಳು ಕೂಡ ಕಾಮನ್ ಸುಡುವ ದಿನ ನೈವೇದ್ಯವನ್ನ ತಂದು ಕೊಡುತ್ತಿದ್ದರು. ಅದರಲ್ಲಿ ಅರ್ಧ ನಾವೇ ತಿನ್ನುತ್ತಿದ್ದೆವು. ಕೊನೆಯಲ್ಲಿ 12 ಅಥವಾ 1 ನಡುವೆ ನಾವು ಕಾಮನ್ ಅನ್ನ ಸುಡುತ್ತಿದ್ದೆವು. ಎಲ್ಲರೂ ಜೋರಾಗಿ ಹಳಗೆ ಬಾರಿಸುತ್ತಾ ಹೇಳ್ಕೊತಾ ಚೀರಾಡೋದು, ಆಹಾ, ಆ ನೆನಪು ಇಂದಿಗೂ ಕಣ್ಣು ಮುಂದೆ ಬರುತ್ತದೆ. ಇನ್ನು ಮರುದಿನ ಎದ್ದು ನಾವು ಬಣ್ಣವನ್ನು ಆಡುತ್ತಿದ್ದೆವು. ಬಣ್ಣಗಳಲ್ಲಿ ಪ್ರಕಾರಗಳಿವೆ. ವಾರ್ನಿಸ್, ಬಳಚುರ ಬಣ್ಣ, ಇನ್ನು ಪುಡಿ ಬಣ್ಣ ಕೂಡ ನಾವು ಆಡುತ್ತಿದ್ದೆವು. ಕೆಲವು ಪ್ರದೇಶಗಳಲ್ಲಿ ಡಿಜೆ ಡ್ಯಾನ್ಸ್ ಜೊತೆಗೆ ಈ ಬಣ್ಣದ ಹಬ್ಬವನ್ನು ಆಚರಣೆ ಮಾಡೋದು ತುಂಬಾ ವಿಶೇಷವಾಗಿದೆ. ಬನ್ನಿ ಇವಾಗ ತಿಳಿದುಕೊಳ್ಳೋಣ, ಈ ರೀತಿಯ ಆಚರಣೆಯನ್ನು ನಾವು ಏಕೆ ಮಾಡುತ್ತಿದ್ದೆವು. ಪುರಾಣ ಕಾರಣ. ಪುರಾಣದಲ್ಲಿ ಉಲ್ಲೇಖವಿರುವ ಕಾಮದಹನದಲ್ಲಿ ತರಕಾಸುರನೆಂಬ ರಾಕ್ಷಸ ರಾಜ ಬ್ರಹ್ಮನ ಹೊರ ವಲಯದಲ್ಲಿ ಸೂಕಿನಿಂದ ಲೋಕದಲ್ಲಿ ಮೆರೆಯ ತೊಡಗಿದಾಗ ಆತನ ಉಪಟಳ ತಾಳಲಾರದೆ ಅವನ ಸಂಹಾರಕ್ಕೆ ದೇವತೆಗಳು ಉಪಾಯ ಹೂಡುತ್ತಾರೆ. ಶಿವನಿಗೆ ಜನಿಸಿದ 7 ದಿನದ ಮಗುವಿನಿಂದ ಮಾತ್ರವೇ ತನಗೆ ಸಾವು ಎಂದು ಹೊರಬಳವೇ ಆತನ ಮದಕ್ಕೆ ಕಾರಣ. ಆದರೆ ಆ ಸಂದರ್ಭದಲ್ಲಿ ಶಿವನು ದಕ್ಷ ಯಜ್ಞೆಯಲ್ಲಿ ದ್ರಾಕ್ಷಾಯಣಿಯನ್ನು ಕಳೆದುಕೊಂಡು ಭೋಗ ಸಮಾಧಿಯಲ್ಲಿ ಕಾರಣ, ಮತ್ತೊಂದೆಡೆ ಶಿವನಿಗಾಗಿ ತಪಸ್ಸು ಮಾಡುತ್ತಿದ್ದ ಕಾರಣ ಅವರಿಬ್ಬರು ಒಂದು ಗೂಡುವಂತಿರಲಿಲ್ಲ. ದೇವತೆಗಳು ಕಾಮ ಅಂದರೆ ಮನ್ಮಥನ ಮೊರೆ ಹೋದರು. ತತ್ವವಾಗಿ ತನ್ನ ನಿರ್ಮಾಣದ ಅರಿವಿದ್ದು ಲೋಕ ಕಲ್ಯಾಣವೆಂಬ ಅತಿಶಯವಾದ ಪರೋಪಕಾರಾರ್ಥವಾಗಿ ಕಾಮನು ತನ್ನ ಹೂ ಬಾಣಗಳಿಂದ ಶಿವನನ್ನು ಬಡಿದೆಬ್ಬಿಸಿ ತಪಸ್ಭಂಗ ಮಾಡಿದನು. ಇದರ ಪರಿಣಾಮದಿಂದಾಗಿ ಶಿವನು ತನ್ನ 3ನೇ ಕಣ್ಣನ್ನ ತೆಗೆದುಬಿಡುತ್ತಾನೆ. ಹೀಗೆ ಕಾಮನು ಸುಟ್ಟು ಭಸ್ಮನಾಗಿ ಬಿಡುತ್ತಾನೆ. ದೇವಿಯು ದುಃಖದಿಂದ ಶಿವನಲ್ಲಿ ಪತಿ ಭಿಕ್ಷೆಯನ್ನು ಬೇಡಿದಳು. ಶಾಂತಗೊಂಡ ಶಿವನು ಪತಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ವರ ಕೊಟ್ಟನು. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ. ಈ ಘಟನೆ ನಡೆದಿದ್ದು ಫಾಲ್ಗುಣ ಶುಭ ಹುಣ್ಣಿಮೆಯಂದು. ಆದ್ದರಿಂದ ಈ ದಿನವನ್ನು ನಾವು ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತೇವೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಥೆ ಇದೆ. ಹಿರಣ್ಯಕಶಪನ ಸಹೋದರಿ ಹೋಳಿಕಾ ಇದ್ದಳು. ಹಿರಣ್ಯಕಶಪು ತನ್ನ ರಾಜ್ಯದಲ್ಲಿ ದೇವರನ್ನು ಪೂಜಿಸುವುದನ್ನು ನಿಷೇಧಿಸಿದ್ದನು. ಆದರೆ ಆತನ ಮಗ ಪ್ರಹ್ಲಾದ ವಿಷ್ಣು ದೇವರ ಪರಮ ಭಕ್ತನಾಗಿದ್ದನು. ತಾನು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಮಗನಿಂದ ವಿಷ್ಣು ದೇವರ ಆರಾಧನೆಯನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಹಿರಣ್ಯಕಶಪು ತನ್ನ ಮಗನನ್ನು ದಂಡಿಸಲು ತೀರ್ಮಾನಿಸುತ್ತಾನೆ. ಆಗ ಬೆಂಕಿಯು ಸುಡದಂತೆ ವರವನ್ನು ಪಡೆದಿದ್ದ ತನ್ನ ತಂಗಿ ಹೋಳಿಕಾ ಸಹಾಯವನ್ನು ಹಿರಣ್ಯಕಶಪು ಪಡೆಯುತ್ತಾನೆ. ಹಿರಣ್ಯಕಶಪು ತನ್ನ ಮಗುವನ್ನು ಆಕೆಯ ತೊಡೆಯ ಮೇಲೆ ಕೂರಿಸಿಕೊಳ್ಳುವಂತೆ ತಂಗಿಗೆ ಕೇಳಿಕೊಳ್ಳುತ್ತಾನೆ. ಹೋಳಿಕಾ ತನ್ನ ಅಣ್ಣನ ಆಜ್ಞೆಯಂತೆ ಪ್ರಹ್ಲಾದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಾಳೆ. ಆದರೆ ಈ ಪಾಪ ಕೃತ್ಯವನ್ನು ಹೋಳಿಕಾ ಮಾಡಿದ್ದರಿಂದಾಗಿ ಆಕೆಯ ವರ ನಿಷ್ಕ್ರಿಯವಾಗುತ್ತದೆ. ಇದರಿಂದ ಹೋಳಿಕಾ ಸುಟ್ಟು ಬೂದಿಯಾಗುತ್ತಾಳೆ. ಪ್ರಹ್ಲಾದ ಸುರಕ್ಷಿತವಾಗಿ ಬೆಂಕಿಯಿಂದ ಹೊರಬರುತ್ತಾನೆ. ಅದಕ್ಕಾಗಿ ಪ್ರತಿ ವರ್ಷ ಹೋಳಿಯ ಮುನ್ನ ಹಿಂದೂ ಮನೆಗಳಲ್ಲಿ ಹೋಳಿಕನನ್ನು ಸುಡುತ್ತಾರೆ. ಇದನ್ನು ನಾವು ಕಾಮನ್ ಸುಡುವುದು ಅಂತಾನೂ ಕರೆಯಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.